Hello everyone, welcome to Sanmarga classes. Let us see question number 11 of chapter Some Natural Phenomenon. Name the instrument used to measure the intensity of the earthquakes. Here, ಯಾವ ಇನ್ಸ್ಟ್ರೂಮೆಂಟ್ ಅನ್ನ ಯೂಸ್ ಮಾಡಿಕೊಂಡು ನಾವು ಅರ್ಥಕ್ವೇಕ್ ಇಂಟೆನ್ಸಿಟಿಯನ್ನ ಮೆಜರ್ ಮಾಡಬಹುದು? ಇಟ್ ಈಸ್ ಸಿಸ್ಮೋಗ್ರಾಫ್. See, seismograph is simple instrument which records seismic waves generated by earthquake ಅಲ್ಲಿ ಜನರೇಟ್ ಆಗಿರೋ ಸಿಸ್ಮಿಕ್ ವೇವ್ಸ್ ಏನಿದೆ ಅದನ್ನ ರೆಕಾರ್ಡ್ ಮಾಡೋದು ಯಾವುದು? ಸಿಸ್ಮೋಗ್ರಾಫ್. ಇಲ್ಲಿ ಈ ತರ ರೆಕಾರ್ಡ್ ಏನಿದೆ ಅದನ್ನ ಸಿಸ್ಮೋಗ್ರಾಮ್ ಅಂತ ಕರೆದಿರ್ತೀವಿ. ಈ ಸಿಸ್ಮೋಗ್ರಾಫ್ ವೆರಿ ಸಿಂಪಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ನಲ್ಲ, ಇಟ್ ಕಂಟೇನ್ಸ್ ಸಿಂಪಲ್ ಪೆಂಡುಲಮ್ ಟು ವಿಚ್ ಒನ್ ಪೆನ್ ಈಸ್ ಅಟ್ಯಾಚ್ಡ್ ಅಂಡ್ ದಿಸ್ ಟೈಪ್ ಆಫ್ ಪೇಪರ್. ಈ ಪೇಪರ್ ಅಲ್ಲಿ ಏನ್ ಮಾಡುತ್ತೆ, ಅದು ಅರ್ಥಕ್ವೇಕ್ ಆಗುವಾಗ ಶೇಕ್ ಆಗುತ್ತೆ ಈ ಪೆಂಡುಲಮ್, ಸೋ ದ್ಯಾಟ್ ಈ ತರ ವೇವ್ಸ್ ಅನ್ನ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಇದ್ರ ಮೇಲೆ ಎಷ್ಟು ಇಂಟೆನ್ಸಿಟಿ ಅರ್ಥಕ್ವೇಕ್ ಇತ್ತು ಅನ್ನೋದನ್ನ ಮೆಜರ್ ಮಾಡ್ತಾರೆ. ಸೊ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ದ ಇಂಟೆನ್ಸಿಟಿ ಆಫ್ ದ ಅರ್ಥಕ್ವೇಕ್ಸ್ ಈಸ್ ಸಿಸ್ಮೋಗ್ರಾಫ್. ಹಾಗಿದ್ರೆ ಅರ್ಥಕ್ವೇಕ್ ಅಂದ್ರೆ ಏನು ಅಂತ ಗೊತ್ತಿದೆ ಅಲ್ಲ? ಅರ್ಥಕ್ವೇಕ್ ಈಸ್ ನಥಿಂಗ್ ಬಟ್ ಭೂಕಂಪ ಅಂತ ಹೇಳ್ತೀವಿ. ಇಟ್ ಈಸ್ ಸಡನ್ ಶೇಕಿಂಗ್ ಆರ್ ಟ್ರೆಂಬ್ಲಿಂಗ್ ಆಫ್ ಅರ್ತ್ ಸರ್ಫೇಸ್. ಯಾಕೆ? ಮೇ ಬಿ ಡ್ಯೂ ಟು ಕೊಲಿಷನ್ ಆಫ್ ಟು ಅರ್ತ್ ಪ್ಲೇಟ್ಸ್ ಆರ್ ಬ್ರಷಿಂಗ್ ಆಫ್ ಟು ಅರ್ತ್ ಪ್ಲೇಟ್ಸ್. ಅದರಿಂದ ಏನಾಗುತ್ತೆ, ಅರ್ತ್ ಸರ್ಫೇಸ್ ಅಲ್ಲಿ ಶೇಕ್ ಆಗುತ್ತೆ. ಅದನ್ನ ಅರ್ಥಕ್ವೇಕ್ ಅಂತ ಕರೆದಿರ್ತಾರೆ. ಸೊ ಇಲ್ಲಿ ಸಿಸ್ಮೋಗ್ರಾಫ್ ಅದರ ಇಂಟೆನ್ಸಿಟಿಯನ್ನ ಮೆಜರ್ ಮಾಡುತ್ತೆ. ಥ್ಯಾಂಕ್ ಯು.